ಅದನ್ನ ಚಿರತೆಯನ್ನ ಬೋನೊಳಗೆ ಹಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಚಿರತೆ ಆ ಕಾಲುವೆಯಿಂದ ಹೊರಗಡೆ ಬರಬೇಕಾಗಿದೆ. ಚಿರತೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟೊಂದು ಜನ ಟ್ರ್ಯಾಕ್ಟರ್ ಎಲ್ಲ ಹತ್ಕೊಂಡು ಬಂದಿದ್ದಾರೆ. ಕಾರ್ಯಾಚರಣೆ ನಡೆಸ್ತಾ ಇರೋ ಸಿಬ್ಬಂದಿಗೆ ಮತ್ತೊಂದು ಶಾಕ್. ಕಾಲುವೆಯಲ್ಲಿ ಒಂದಲ್ಲ ಎರಡು ಚಿರತೆಗಳಿದ್ದಾವೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಟಾರ್ಚ್ ಮೂಲಕ ಎರಡು ಚಿರತೆಗಳನ್ನ ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ. ಕಾಲುವೆ ಒಳಗೆ ಪಟಾಕಿ ಸಿಡಿಸಿ ಚಿರತೆಯನ್ನ ಬೆದರಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಸತತ 2 ಗಂಟೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆದಿದೆ. ಆದ್ರೂ ಕೂಡ ಚಿರತೆ ಇನ್ನೂ ಕೂಡ ಬೋನಿಗೆ ಬಿದ್ದಿಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾವೆ ಚಿರತೆಗಳು. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲೇ ಬೇಡು ಬಿಟ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಶಾಕ್ ಮೇಲೆ ಶಾಕ್ ನೋಡಿ, ಒಂದೇ ಚಿರತೆ ಅಂತ ಅನ್ಕೊಂಡಿದ್ರು ಜನ. ಕಾಟ ಕೊಡ್ತಾ ಇರುವಂತದ್ದು ಒಂದಲ್ಲ ಎರಡು ಚಿರತೆ ಅಂತ. ಆಶ್ಚರ್ಯ ಅಂದ್ರೆ ಆ ಎರಡೂ ಚಿರತೆ ಆ ಕಾಲುವೆ ಒಳಗೆ ಹೋಗ್ಕೊಂಡಿದೆ. ಆ ಕಾಲುವೆ ಒಳಗಡೆ ಹೋಗ್ತಿರುವಂತದ್ದು ಎರಡೂ ಚಿರತೆಗಳು. 2 ಕಡೆ ಬೋನ್ ಇಟ್ಟಿದ್ದಾರೆ. ಆದ್ರಿಂದ 2 ಕಡೆ ಬರ್ಬೋದು. ಪಟಾಕಿ ಸಿಡಿಸಿ ಚಿರತೆ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸುತ್ತಮುತ್ತ ಜನ ಸೇರಿರೋದು ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅನ್ನುವಂತೆ ಅಲ್ಲಿ ಅಷ್ಟೊಂದು ಜನ ಬಂದು ಸೇರಿದ್ದಾರೆ ಅದನ್ನ ನೋಡಕ್ಕೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇದು ಮತ್ತಷ್ಟು ಚಾಲೆಂಜಿಂಗ್ ಆಗುತ್ತೆ ಕಾರ್ಯಾಚರಣೆ. ಅದನ್ನ ಚಿರತೆಯನ್ನ ಬೋನೊಳಗೆ ಹಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಚಿರತೆ ಆ ಕಾಲುವೆಯಿಂದ ಹೊರಗಡೆ ಬರಬೇಕಾಗಿದೆ. ಚಿರತೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟೊಂದು ಜನ ಟ್ರ್ಯಾಕ್ಟರ್ ಎಲ್ಲ ಹತ್ಕೊಂಡು ಬಂದಿದ್ದಾರೆ. ಕಾರ್ಯಾಚರಣೆ ನಡೆಸ್ತಾ ಇರೋ ಸಿಬ್ಬಂದಿಗೆ ಮತ್ತೊಂದು ಶಾಕ್. ಕಾಲುವೆಯಲ್ಲಿ ಒಂದಲ್ಲ ಎರಡು ಚಿರತೆಗಳಿದ್ದಾವೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಟಾರ್ಚ್ ಮೂಲಕ 2 ಚಿರತೆಗಳನ್ನ ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ. ಕಾಲುವೆ ಒಳಗೆ ಪಟಾಕಿ ಸಿಡಿಸಿ ಚಿರತೆಯನ್ನ ಬೆದರಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಸತತ 2 ಗಂಟೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆದಿದೆ. ಆದ್ರೂ ಕೂಡ ಚಿರತೆ ಇನ್ನೂ ಕೂಡ ಬೋನಿಗೆ ಬಿದ್ದಿಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾವೆ ಚಿರತೆಗಳು. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲೇ ಬೇಡು ಬಿಟ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಶಾಕ್ ಮೇಲೆ ಶಾಕ್ ನೋಡಿ, ಒಂದೇ ಚಿರತೆ ಅಂತ ಅನ್ಕೊಂಡಿದ್ರು ಜನ. ಕಾಟ ಕೊಡ್ತಾ ಇರುವಂತದ್ದು ಒಂದಲ್ಲ ಎರಡು ಚಿರತೆ ಅಂತ. ಆಶ್ಚರ್ಯ ಅಂದ್ರೆ ಆ ಎರಡೂ ಚಿರತೆ ಆ ಕಾಲುವೆ ಒಳಗೆ ಹೋಗ್ಕೊಂಡಿದೆ. ಆ ಕಾಲುವೆ ಒಳಗಡೆ ಹೋಗ್ತಿರುವಂತದ್ದು ಎರಡೂ ಚಿರತೆಗಳು. 2 ಕಡೆ ಬೋನ್ ಇಟ್ಟಿದ್ದಾರೆ. ಆದ್ರಿಂದ 2 ಕಡೆ ಬರ್ಬೋದು. ಪಟಾಕಿ ಸಿಡಿಸಿ ಚಿರತೆ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸುತ್ತಮುತ್ತ ಜನ ಸೇರಿರೋದು ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅನ್ನುವಂತೆ ಅಲ್ಲಿ ಅಷ್ಟೊಂದು ಜನ ಬಂದು ಸೇರಿದ್ದಾರೆ ಅದನ್ನ ನೋಡಕ್ಕೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇದು ಮತ್ತಷ್ಟು ಚಾಲೆಂಜಿಂಗ್ ಆಗುತ್ತೆ ಕಾರ್ಯಾಚರಣೆ. ಅದನ್ನ ಚಿರತೆಯನ್ನ ಬೋನೊಳಗೆ ಹಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಚಿರತೆ ಆ ಕಾಲುವೆಯಿಂದ ಹೊರಗಡೆ ಬರಬೇಕಾಗಿದೆ. ಚಿರತೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟೊಂದು ಜನ ಟ್ರ್ಯಾಕ್ಟರ್ ಎಲ್ಲ ಹತ್ಕೊಂಡು ಬಂದಿದ್ದಾರೆ. ಕಾರ್ಯಾಚರಣೆ ನಡೆಸ್ತಾ ಇರೋ ಸಿಬ್ಬಂದಿಗೆ ಮತ್ತೊಂದು ಶಾಕ್. ಕಾಲುವೆಯಲ್ಲಿ ಒಂದಲ್ಲ ಎರಡು ಚಿರತೆಗಳಿದ್ದಾವೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಟಾರ್ಚ್ ಮೂಲಕ 2 ಚಿರತೆಗಳನ್ನ ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ. ಕಾಲುವೆ ಒಳಗೆ ಪಟಾಕಿ ಸಿಡಿಸಿ ಚಿರತೆಯನ್ನ ಬೆದರಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಸತತ 2 ಗಂಟೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆದಿದೆ. ಆದ್ರೂ ಕೂಡ ಚಿರತೆ ಇನ್ನೂ ಕೂಡ ಬೋನಿಗೆ ಬಿದ್ದಿಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾವೆ ಚಿರತೆಗಳು. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲೇ ಬೇಡು ಬಿಟ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಶಾಕ್ ಮೇಲೆ ಶಾಕ್ ನೋಡಿ, ಒಂದೇ ಚಿರತೆ ಅಂತ ಅನ್ಕೊಂಡಿದ್ರು ಜನ. ಕಾಟ ಕೊಡ್ತಾ ಇರುವಂತದ್ದು ಒಂದಲ್ಲ ಎರಡು ಚಿರತೆ ಅಂತ. ಆಶ್ಚರ್ಯ ಅಂದ್ರೆ ಆ ಎರಡೂ ಚಿರತೆ ಆ ಕಾಲುವೆ ಒಳಗೆ ಹೋಗ್ಕೊಂಡಿದೆ. ಆ ಕಾಲುವೆ ಒಳಗಡೆ ಹೋಗ್ತಿರುವಂತದ್ದು ಎರಡೂ ಚಿರತೆಗಳು. 2 ಕಡೆ ಬೋನ್ ಇಟ್ಟಿದ್ದಾರೆ. ಆದ್ರಿಂದ 2 ಕಡೆ ಬರ್ಬೋದು. ಪಟಾಕಿ ಸಿಡಿಸಿ ಚಿರತೆ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸುತ್ತಮುತ್ತ ಜನ ಸೇರಿರೋದು ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅನ್ನುವಂತೆ ಅಲ್ಲಿ ಅಷ್ಟೊಂದು ಜನ ಬಂದು ಸೇರಿದ್ದಾರೆ ಅದನ್ನ ನೋಡಕ್ಕೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇದು ಮತ್ತಷ್ಟು ಚಾಲೆಂಜಿಂಗ್ ಆಗುತ್ತೆ ಕಾರ್ಯಾಚರಣೆ. ಅದನ್ನ ಚಿರತೆಯನ್ನ ಬೋನೊಳಗೆ ಹಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಚಿರತೆ ಆ ಕಾಲುವೆಯಿಂದ ಹೊರಗಡೆ ಬರಬೇಕಾಗಿದೆ. ಚಿರತೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟೊಂದು ಜನ ಟ್ರ್ಯಾಕ್ಟರ್ ಎಲ್ಲ ಹತ್ಕೊಂಡು ಬಂದಿದ್ದಾರೆ. ಕಾರ್ಯಾಚರಣೆ ನಡೆಸ್ತಾ ಇರೋ ಸಿಬ್ಬಂದಿಗೆ ಮತ್ತೊಂದು ಶಾಕ್. ಕಾಲುವೆಯಲ್ಲಿ ಒಂದಲ್ಲ ಎರಡು ಚಿರತೆಗಳಿದ್ದಾವೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಟಾರ್ಚ್ ಮೂಲಕ 2 ಚಿರತೆಗಳನ್ನ ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ. ಕಾಲುವೆ ಒಳಗೆ ಪಟಾಕಿ ಸಿಡಿಸಿ ಚಿರತೆಯನ್ನ ಬೆದರಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಸತತ 2 ಗಂಟೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆದಿದೆ. ಆದ್ರೂ ಕೂಡ ಚಿರತೆ ಇನ್ನೂ ಕೂಡ ಬೋನಿಗೆ ಬಿದ್ದಿಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾವೆ ಚಿರತೆಗಳು.
ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲೇ ಬೇಡಿ ಬಿಟ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಶಾಕ್ ಮೇಲೆ ಶಾಕ್ ನೋಡಿ, ಒಂದೇ ಚಿರತೆ ಅಂತ ಅನ್ಕೊಂಡಿದ್ರು ಜನ. ಕಾಟ ಕೊಡ್ತಾ ಇರುವಂತದ್ದು ಒಂದಲ್ಲ ಎರಡು ಚಿರತೆ ಅಂತ. ಆಶ್ಚರ್ಯ ಅಂದ್ರೆ ಆ ಎರಡೂ ಚಿರತೆ ಆ ಕಾಲುವೆ ಒಳಗೆ ಹೋಗ್ಕೊಂಡಿದೆ. ಆ ಕಾಲುವೆ ಒಳಗಡೆ ಹೋಗ್ತಿರುವಂತದ್ದು ಎರಡೂ ಚಿರತೆಗಳು. ಎರಡು ಕಡೆ ಬೋನ್ ಇಟ್ಟಿದ್ದಾರೆ, ಆದ್ರಿಂದ ಎರಡು ಕಡೆ ಬರ್ಬೋದು. ಪಟಾಕಿ ಸಿಡಿಸಿ ಚಿರತೆ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸುತ್ತಮುತ್ತ ಜನ ಸೇರಿರೋದು ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅನ್ನುವಂತೆ ಅಲ್ಲಿ ಅಷ್ಟೊಂದು ಜನ ಬಂದು ಸೇರಿದ್ದಾರೆ ಅದನ್ನ ನೋಡಕ್ಕೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇದು ಮತ್ತಷ್ಟು ಚಾಲೆಂಜಿಂಗ್ ಆಗುತ್ತೆ ಕಾರ್ಯಾಚರಣೆ. ಅದನ್ನ ಚಿರತೆಯನ್ನ ಬೋನೊಳಗೆ ಹಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಚಿರತೆ ಆ ಕಾಲುವೆಯಿಂದ ಹೊರಗಡೆ ಬರಬೇಕಾಗಿದೆ. ಚಿರತೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟೊಂದು ಜನ ಟ್ರ್ಯಾಕ್ಟರ್ ಎಲ್ಲ ಹತ್ಕೊಂಡು ಬಂದಿದ್ದಾರೆ. ಕಾರ್ಯಾಚರಣೆ ನಡೆಸ್ತಾ ಇರೋ ಸಿಬ್ಬಂದಿಗೆ ಮತ್ತೊಂದು ಶಾಕ್. ಕಾಲುವೆಯಲ್ಲಿ ಒಂದಲ್ಲ ಎರಡು ಚಿರತೆಗಳಿದ್ದಾವೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಟಾರ್ಚ್ ಮೂಲಕ ಎರಡು ಚಿರತೆಗಳನ್ನ ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ. ಕಾಲುವೆ ಒಳಗೆ ಪಟಾಕಿ ಸಿಡಿಸಿ ಚಿರತೆಯನ್ನ ಬೆದರಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಸತತ 2 ಗಂಟೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆದಿದೆ. ಆದ್ರೂ ಕೂಡ ಚಿರತೆ ಇನ್ನೂ ಕೂಡ ಬೋನಿಗೆ ಬಿದ್ದಿಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾವೆ ಚಿರತೆಗಳು. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲೇ ಬೇಡಿ ಬಿಟ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಶಾಕ್ ಮೇಲೆ ಶಾಕ್ ನೋಡಿ, ಒಂದೇ ಚಿರತೆ ಅಂತ ಅನ್ಕೊಂಡಿದ್ರು ಜನ. ಕಾಟ ಕೊಡ್ತಾ ಇರುವಂತದ್ದು ಒಂದಲ್ಲ ಎರಡು ಚಿರತೆ ಅಂತ. ಆಶ್ಚರ್ಯ ಅಂದ್ರೆ ಆ ಎರಡೂ ಚಿರತೆ ಆ ಕಾಲುವೆ ಒಳಗೆ ಹೋಗ್ಕೊಂಡಿದೆ. ಆ ಕಾಲುವೆ ಒಳಗಡೆ ಹೋಗ್ತಿರುವಂತದ್ದು ಎರಡೂ ಚಿರತೆಗಳು. ಎರಡು ಕಡೆ ಬೋನ್ ಇಟ್ಟಿದ್ದಾರೆ, ಆದ್ರಿಂದ ಎರಡು ಕಡೆ ಬರ್ಬೋದು. ಪಟಾಕಿ ಸಿಡಿಸಿ ಚಿರತೆ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸುತ್ತಮುತ್ತ ಜನ ಸೇರಿರೋದು ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅನ್ನುವಂತೆ ಅಲ್ಲಿ ಅಷ್ಟೊಂದು ಜನ ಬಂದು ಸೇರಿದ್ದಾರೆ ಅದನ್ನ ನೋಡಕ್ಕೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇದು ಮತ್ತಷ್ಟು ಚಾಲೆಂಜಿಂಗ್ ಆಗುತ್ತೆ ಕಾರ್ಯಾಚರಣೆ. ಅದನ್ನ ಚಿರತೆಯನ್ನ ಬೋನೊಳಗೆ ಹಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಚಿರತೆ ಆ ಕಾಲುವೆಯಿಂದ ಹೊರಗಡೆ ಬರಬೇಕಾಗಿದೆ. ಚಿರತೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟೊಂದು ಜನ ಟ್ರ್ಯಾಕ್ಟರ್ ಎಲ್ಲ ಹತ್ಕೊಂಡು ಬಂದಿದ್ದಾರೆ. ಕಾರ್ಯಾಚರಣೆ ನಡೆಸ್ತಾ ಇರೋ ಸಿಬ್ಬಂದಿಗೆ ಮತ್ತೊಂದು ಶಾಕ್. ಕಾಲುವೆಯಲ್ಲಿ ಒಂದಲ್ಲ ಎರಡು ಚಿರತೆಗಳಿದ್ದಾವೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಟಾರ್ಚ್ ಮೂಲಕ ಎರಡು ಚಿರತೆಗಳನ್ನ ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ. ಕಾಲುವೆ ಒಳಗೆ ಪಟಾಕಿ ಸಿಡಿಸಿ ಚಿರತೆಯನ್ನ ಬೆದರಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಸತತ 2 ಗಂಟೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆದಿದೆ. ಆದ್ರೂ ಕೂಡ ಚಿರತೆ ಇನ್ನೂ ಕೂಡ ಬೋನಿಗೆ ಬಿದ್ದಿಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾವೆ ಚಿರತೆಗಳು. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲೇ ಬೇಡಿ ಬಿಟ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಶಾಕ್ ಮೇಲೆ ಶಾಕ್ ನೋಡಿ, ಒಂದೇ ಚಿರತೆ ಅಂತ ಅನ್ಕೊಂಡಿದ್ರು ಜನ. ಕಾಟ ಕೊಡ್ತಾ ಇರುವಂತದ್ದು ಒಂದಲ್ಲ ಎರಡು ಚಿರತೆ ಅಂತ. ಆಶ್ಚರ್ಯ ಅಂದ್ರೆ ಆ ಎರಡೂ ಚಿರತೆ ಆ ಕಾಲುವೆ ಒಳಗೆ ಹೋಗ್ಕೊಂಡಿದೆ. ಆ ಕಾಲುವೆ ಒಳಗಡೆ ಹೋಗ್ತಿರುವಂತದ್ದು ಎರಡೂ ಚಿರತೆಗಳು. ಎರಡು ಕಡೆ ಬೋನ್ ಇಟ್ಟಿದ್ದಾರೆ, ಆದ್ರಿಂದ ಎರಡು ಕಡೆ ಬರ್ಬೋದು. ಪಟಾಕಿ ಸಿಡಿಸಿ ಚಿರತೆ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸುತ್ತಮುತ್ತ ಜನ ಸೇರಿರೋದು ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅನ್ನುವಂತೆ ಅಲ್ಲಿ ಅಷ್ಟೊಂದು ಜನ ಬಂದು ಸೇರಿದ್ದಾರೆ ಅದನ್ನ ನೋಡಕ್ಕೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇದು ಮತ್ತಷ್ಟು ಚಾಲೆಂಜಿಂಗ್ ಆಗುತ್ತೆ ಕಾರ್ಯಾಚರಣೆ.